ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿಯವರ ಜೂನ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ತುಲಾ ರಾಶಿಯವರೇ, ನಿಮಗೆ ಗುರುಬಲ ಇರೋದಿಲ್ಲ. ಈ ಗುರುಬಲ ಇಲ್ಲದೇ ಇದ್ದಂಥ ಸಂದರ್ಭಗಳಲ್ಲಿ ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಸಮಸ್ಯೆ ಬರ್ತದೆ. ನಿಮಗೆ ಕೊಡಬೇಕಾದವರು ನಿಮ್ಮ ಟೈಮ್ಗೆ ಕೊಡೋದಿಲ್ಲ. ನೀವು ಬೇರೆಯವ್ರಿಗೆ ಕೊಡಬೇಕಾಗಿದ್ದರೂ ಸಹ ಬೇರೆಯವರಿಗೆ ಅವರ ಟೈಮ್ಗೆ ನಿಮಗೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. ವಿದ್ಯಾರ್ಥಿಗಳಿಗೂ ಸಹ ಗುರುಬಲ ಇರೋದಿಲ್ಲ. ಆ ಕಾರಣದಿಂದ ನಿಮ್ಮ ಎಲ್ಲ ವಿಚಾರಗಳಲ್ಲಿ, ವ್ಯವಹಾರಗಳಲ್ಲಿ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡುವಾಗ ತುಂಬ ಖರ್ಚು ಬರ್ತದೆ ಅಥವಾ ಅಡೆತಡೆ ಬರ್ತದೆ. ಮನೆ ಕಟ್ಟಲಿಕ್ಕೆ ಹೋದಂಥ ಸಂದರ್ಭ ಅಥವಾ ಮನೆ ತೆಗೆದುಕೋಬೇಕು ಅಂತ ಇದ್ದರೆ, ಯಾವುದಾದ್ರೂ ಕ್ರಯ ವಿಕ್ರಯಗಳನ್ನು ಮಾಡಬೇಕಾದ್ರೆ ಸಮಸ್ಯೆಗಳು ಕ್ರಿಯೇಟ್ ಆಗೋದ್ರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ವಿದ್ಯಾರ್ಥಿಗಳಿಗೆ ಓದಿದ್ದು ಮನಸ್ಸಿನಲ್ಲಿ ಉಳಿಯಲ್ಲ, ಮರ್ತೋಗ್ತದೆ ಅಥವಾ ಕನ್ಫ್ಯೂಸ್ ಆಗೋ ಸಾಧ್ಯತೆಗಳಿರೋದ್ರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಒಳ್ಳೆಯದು. ಈ ಗುರುಬಲಕ್ಕೆ ಏನೆಲ್ಲ ಪರಿಹಾರ ಮಾಡ್ಕೋಬೋದು ಅಂತ ನೋಡೋದಾದರೆ, ವಿಷ್ಣುವಿನ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಟೆಂಪಲ್, ಸಾಯಿಬಾಬಾ ಮಂದಿರ, ಈಶ್ವರನ ಸಾನ್ನಿಧ್ಯದಲ್ಲಿ, ದಕ್ಷಿಣಾಮೂರ್ತಿ ದೇವಸ್ಥಾನಗಳಲ್ಲಿ, ದತ್ತಾತ್ರೇಯರ ಸಾನ್ನಿಧ್ಯಗಳಲ್ಲಿ ಗುರುವಾರಗಳಂದು ಹಳದಿ ಹೂ ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಈ ದೇವಸ್ಥಾನಗಳ ಹತ್ರ ಅಶ್ವತ್ಥ ವೃಕ್ಷ ಕಂಡು ಬಂದಲ್ಲಿ ಅದಕ್ಕೆ 12 ಸುತ್ತು ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡಿಕೊಂಡು 12 ಸುತ್ತು ಪ್ರದಕ್ಷಿಣೆ ಹಾಕಿ, ಈ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ, ವೃಕ್ಷ ರಾಜೇಯತೆ ನಮ ಈ ಸ್ತೋತ್ರವನ್ನು ಜಪಿಸಿ. ಇನ್ನು ಕೆಲವರು ಮಂತ್ರಾಲಯಕ್ಕೆ ಹೋದರೆ ಅಲ್ಲಿನ ಗುರುಗಳ ದರ್ಶನ ಮಾಡಿದ ಮೇಲೆ ಮಂತ್ರಾಕ್ಷತೆಯ ಪ್ರಸಾದವನ್ನು ಸ್ವೀಕರಿಸಿ ಯಾವಾಗಲೂ ನಿಮ್ಮ ಜೋಬಲ್ಲಿ ಅಥವಾ ಪರ್ಸಲ್ಲಿ 10 ಕಾಳನ್ನು ಇಟ್ಕೊಂಬೋದು, ಬಹಳ ಒಳ್ಳೆಯದು. ದಿನನಿತ್ಯ ಅರಿಶಿಣದ ತಿಲಕವನ್ನು ಹಣೆಗೆ ಅಥವಾ ಕುತ್ತಿಗೆಗೆ ಧಾರಣೆ ಮಾಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಆದರೆ ಯಾವುದೇ ಹೊಸ ವಿಚಾರಗಳಿಗೆ, ವ್ಯವಹಾರಗಳಿಗೆ ಉತ್ತಮ ಆಗಿರೋದಿಲ್ಲ. ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಒಳ್ಳೆಯದು. ಇನ್ನು ನಿಮ್ಮ ರಾಶಿಗೆ ಸರ್ಪದೋಷದ ಪ್ರಭಾವ ತುಂಬ ಪ್ರಬಲವಾಗಿದೆ. ಈ ಸರ್ಪದೋಷದ ಪ್ರಭಾವದಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ಸು ನೀವು ಅಂದ್ಕೊಂಡ ರೀತಿ ಯಾವುದೂ ಪಾಸಿಟಿವನ್ನು ಕೊಡಲ್ಲ. ಲಕ್ಷ್ಯ ಮಾಡಬೇಕು ಅಂತ ಹೋಗಿ 1000 ಮಾಡೋಕ್ಕಾಗದಲ್ಲಿರೋ ಸಮಸ್ಯೆಗೆ ಸಿಲುಕುವ ಸಾಧ್ಯತೆಗಳಿದೆ. ಹಣಕಾಸನ್ನು ಮಾಡ್ಕೊತೀವಿ ಅಂತೇಳಿ ಇರೋ ಹಣವನ್ನು ಕಳ್ಕೊಬೇಡಿ. ಕೆಲವೊಂದು ಕಡೆ ನೋಡ್ತಾ ಇದ್ದೀವಿ, ಫ್ರಾಡ್ ಆಗಿರ್ತಕ್ಕಂಥ ವಿಚಾರಗಳು ನಿಮಗೆ ಗೊತ್ತಾಗ್ತಾ ಇದೆ. ಗೋಲ್ಡ್ ಹೆಸರಲ್ಲೇ ತುಂಬ ಕಡೆ ಫ್ರಾಡ್ಗಳು ಆಗ್ತಾಯಿದೆ ಅಂತೇಳಿ ನ್ಯೂಸ್ಗಳು ಬರ್ತಾ ಇದೆ. ಎಚ್ಚರ ವಹಿಸಿ. ಗಡಿಬಿಡಿಯ ನಿರ್ಧಾರಗಳು, ಅವಸರದ ತೀರ್ಮಾನಗಳು ಒಳ್ಳೆಯದಲ್ಲ. ಆದಷ್ಟು ಹಿರಿಯರ ಸಲಹೆ, ಮಾರ್ಗದರ್ಶನಗಳನ್ನು ತೆಗೆದುಕೊಳ್ಳಿ. ಮಕ್ಕಳೊಂದಿಗೆ ಮನಸ್ತಾಪಗಳು ಬೇಡ. ತುಂಬ ಪ್ರೀತಿ, ಸಹನೆ ಇರಲಿ. ಹಾಗೆ ಸರ್ಪದೋಷದ ಪ್ರಭಾವ ಇರೋದರಿಂದ ನಿಮ್ಮ ವ್ಯವಹಾರಗಳಲ್ಲಿ ಏರುಪೇರು ಉಂಟಾಗೋದ್ರಿಂದ ಸರ್ಪದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು, ಬಹಳ ಒಳ್ಳೆಯದು. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ, ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸೋದು ಭಾಳ ಉತ್ತಮ. ಅಥವಾ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಅಥವಾ ನಾಗದೇವರ ಸಾನ್ನಿಧ್ಯ ಇದರಲ್ಲಿ ಮಂಗಳವಾರ, ಷಷ್ಠಿ, ಪಂಚಮಿ ಇರ್ತಕ್ಕಂಥ ದಿನಗಳಲ್ಲಿ ಅಥವಾ ಆಶ್ಲೇಷ ನಕ್ಷತ್ರ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳೊಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ನಾಗದೇವರಿಗೆ ನಾಗರ ಕಲ್ಲನ್ನು ಸ್ವಚ್ಛಗೊಳಿಸಿ ಪೂಜಾ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡಿ ಹಾಲಿನ ಅಭಿಷೇಕ ಅಥವಾ ಎಳನೀರಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕವನ್ನು ಮಾಡಿಸೋದು ಬಹಳ ಉತ್ತಮ. ಹಾಗೆ
ನೀವು ಆರೋಗ್ಯದ ಬಗ್ಗೆಯೂ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗ್ತದೆ. ಆರೋಗ್ಯದಲ್ಲಿ ಸಮಸ್ಯೆ ಕಂಡು ಬರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತೆಗೆದುಕೋಬೇಡಿ. ಆದಷ್ಟು ವೈದ್ಯರ ಸಲಹೆ ಮಾರ್ಗದರ್ಶನಗಳನ್ನು ಪಡ್ಕೊಂಬೋದು ಒಳ್ಳೆಯದು. ಅದೇ ರೀತಿ ಗುಪ್ತ ಶತ್ರುಗಳು ನಿಮಗೆ ಮಿಸ್ಗೈಡ್ ಮಾಡಬೇಕು ಅಥವಾ ಮೋಸ ಮಾಡಬೇಕು ಅಂತಕ್ಕಂಥದ್ದು ದೃಷ್ಟಿ ಇರ್ತದೆ. ಆ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಉತ್ತಮ. ಈ ತಿಂಗಳಲ್ಲಿ ಕೆಲವೊಂದು ಒಳ್ಳೆಯ ಅವಕಾಶಗಳು ನಿಮಗೆ ಸಿಗುವ ಸಾಧ್ಯತೆ ಇದೆ. ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಅದರ ಶುಭ ಫಲಗಳನ್ನು ಪಡೆದುಕೊಳ್ಳಿ. ಮನೆ ಕಟ್ಟೋ ವಿಚಾರ ಆಗಿರ್ಬೋದು ಅಥವಾ ಯಾವುದಾದ್ರು ದೇವರ ಆಶೀರ್ವಾದದಿಂದ ನಿಮಗೆ ಆಕಸ್ಮಿಕ ಧನಪ್ರಾಪ್ತಿ ಯೋಗ ಸಿಗುವ ಸಾಧ್ಯತೆಗಳಿರ್ತದೆ. ಅಥವಾ ಯಾವುದಾದ್ರು ಕೆಲಸದಲ್ಲಿ ಪ್ರಮೋಷನ್ ಆಗ್ತಕ್ಕಂಥದ್ದು ಅಥವಾ ತುಂಬ ದೀರ್ಘ ಸಮಯದ ಪೆಂಡಿಂಗ್ ಹಣ ನಿಮಗೆ ಸಿಗುವ ಸಾಧ್ಯತೆಗಳು ಇರ್ತವೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.